ಎಂದರೆ ನಗುತ್ತ ಪ್ರಾಣ ಕೊಟ್ಟ ತ್ಯಾಗಿಗಳು, ನಗುತ್ತ ಪ್ರಾಣ ಕೊಟ್ಟ ತ್ಯಾಗಿಗಳು, ನಿಮ್ಮಯ ಪ್ರಾಣ ವ್ಯಕ್ತವಲ್ಲ, ನಿಮ್ಮಯ ಪ್ರಾಣ ವ್ಯಕ್ತವಲ್ಲ. ನೀವು 6,000 ಕೂಲಿ ಮಾಡಲೇಬೇಕು, ಕನಿಷ್ಠ ಕೂಲಿ ಜಾರಿ ಮಾಡಲೇಬೇಕು. ಕನಿಷ್ಠ ಕೂಲಿ ಜಾರಿ ಮಾಡದೇ ಇರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಕನಿಷ್ಠ ಕೂಲಿ ಜಾರಿ ಮಾಡದೇ ಇರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರಸ್ತಾರೋಕ್ ಚಳವಳಿಗೆ ಜಯವಾಗಲಿ, ರಸ್ತಾರೋಕ್ ಚಳವಳಿಗೆ ಜಯವಾಗಲಿ, ಜೈಲ್ ಬರೋ ಚಳವಳಿಗೆ ಜಯವಾಗಲಿ. ಬಂಧುಗಳೇ, ಇವತ್ತು ಯಾದಗಿರಿ ಜಿಲ್ಲೆಯ ಸಂಯುಕ್ತ ಹೋರಾಟ ಸಮಿತಿ ಮತ್ತು ಜೆಸಿಟಿಯು ಕಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ ನಡೀತಕ್ಕಂಥ ರಸ್ತಾರೋಕ್ ಚಳವಳಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತಾರೋಕ್ ಚಳವಳಿ ಮಾಡುವ ಮುಖಾಂತರ ನಡೀತಾ ಇದೆ. ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ತರ್ತಾ ಇದ್ದೀನಿ. ನಿಮ್ಮ ಮಂತ್ರಿ ಮಂಡಲ ಮಾಡ್ತಕ್ಕಂಥದನ್ನ ಇವತ್ತು ತಕ್ಷಣ ಮಾಡಬೇಕು. ನಮ್ಮ ಎಲ್ಲಾ ಇಲಾಖೆಗಳನ್ನ, ಕೃಷಿ ಇಲಾಖೆ ಇತರ ಇಲಾಖೆಗಳನ್ನ ಘೋಷಣೆ ಮಾಡುವ ಮುಖಾಂತರ ಜನತೆಯ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ಬೇಕಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಬಿಡದಿ ರೈತ ಭೂಮಿಯನ್ನ ಯಾವುದೇ ಕಾರಣಕ್ಕೆ ನೀವು ಆಕ್ರಮಿಸಿ ಮಾಡಬಾರ್ದು. ಕೂಡಲೇ ನಿಮ್ಮ ನೀತಿಯನ್ನ ಕೈ ಬಿಟ್ಟು ಅಲ್ಲಿಯ ರೈತರ ರಕ್ಷಣೆ ಮಾಡಬೇಕು. ಇದ್ದೇ ಇದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮನ್ನ ಅಧಿಕಾರದಿಂದ ಓಡಿಸ್ತಾರಂತಕ್ಕಂಥ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಜೆಡಿಎಸ್ನವರು ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವರು ಅದೇ ನೀತಿಯನ್ನು ತಂದಿರತಕ್ಕಂಥದ್ದು. ಅದಕ್ಕೆ ನಾವು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, ರೈತ ವಿರೋಧಿ ನೀತಿಯಾದ ಅಂತ ನೀತಿಯನ್ನ ಕೂಡಲೇ ಕೈ ಬಿಡಬೇಕಂತಕ್ಕಂಥ ಮೊದಲನೇ ಆಗ್ರಹವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ವಿ. ಜೊತೆಗೆ ಯಾದಗಿರಿ ಜಿಲ್ಲೆ ದೊಡ್ಡ ರೀತಿಯಲ್ಲಿ ಮಳೆ ಇಲ್ಲಾರದೆ ಬೆಳೆ ನಷ್ಟ ಆಗಿವೆ. ಆ ಬೆಳೆ ನಷ್ಟ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಉದ್ಯೋಗ ಖಾತ್ರಿ ನಡೀತಾ ಇಲ್ಲ. ಬಡವರು ಊರು ಬಿಟ್ಟು ಹೋಗ್ತಾ ಇದ್ದಾರೆ. ತಕ್ಷಣ ಕೇಂದ್ರ ಸರ್ಕಾರ ಮೇಲೆ ಆಗ್ರಹ ಮಾಡಿ ಉದ್ಯೋಗ ಖಾತ್ರಿಯನ್ನ ಜಾರಿ ಮಾಡಿ 2 ದಿವಸ ಕೆಲಸ ಕೊಟ್ಟು 600 ರೂಪಾಯಿ ಕೂಲಿ ಕೊಡ್ಬೇಕಂತಕ್ಕಂಥ ಎರಡನೇ ಬೇಡಿಕೆಯನ್ನ, ಮೂರನೇದಾಗಿ ಯಾದಗಿರಿ ಜಿಲ್ಲೆ ಬರಗಾಲ ಅಂತ ಘೋಷಣೆ ಮಾಡಿ ರೈತರ ಸಂಪೂರ್ಣ ಸಾಲವನ್ನ ಮಾಡ್ಬೇಕಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ರೈತರ ಆತ್ಮಹತ್ಯೆ ತಡೆಯಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರ ಮೇಲೆ ಒತ್ತಾಯ ತಂದು, ಹಿಂದೆ ಯಾವ ರೀತಿ ದೇವೇಗೌಡರು ಇದ್ದಾಗ, ಕಾಂಗ್ರೆಸ್ ಮನಮೋಹನ್ ಸಿಂಗ್ ಇದ್ದಾಗ ಇಡೀ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಋಣಮುಕ್ತ ಕಾಯ್ದೆ ತಂದರೆ, ಅದೇ ರೀತಿ ಇವತ್ತು ಬಿಜೆಪಿ ಸರ್ಕಾರ ಇವತ್ತು
ಋಣಮುಕ್ತ ಕಾಯ್ದೆ ತರಬೇಕಂತಕ್ಕಂಥ ಮಾತನ್ನು ಹೇಳ್ತೀವಿ. ಜೊತೆಗೆ ಕನಿಷ್ಠ ವೇತನವನ್ನ ಇವತ್ತು ಜಾರಿ ಮಾಡಿ ಅಲಹಾಬಾದ್ ಹೈಕೋರ್ಟಿನ ನೀತಿ ಆಧಾರದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ 36,000 ರೂಪಾಯಿ, ಬಿಸಿಯೂಟ ನೌಕರರಿಗೆ ಮತ್ತು ಆಶಾ ಕಾರ್ಯಕರ್ತರು, ಪಂಚಾಯತ್ ನೌಕರಿಗೆ ತಕ್ಷಣ ಅವ್ರನ್ನ ಕಾಯ ಮಾಡ್ಬೇಕಂತಕ್ಕಂಥ ಆಗ್ರಹವನ್ನ ಇವತ್ತು ನಾವು ಮಾಡ್ತಾ ಇದೀವಿ. ಕೂಲಿಕಾರರು ಅವರಿಗೆ ರಕ್ಷಣೆ ಕೊಡ್ಬೇಕಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಚಳವಳಿ ಮುಂದರಿಸಿದೆ ಅಂತಕ್ಕಂಥ ಮಾತು ಹೇಳ್ತೀವಿ. ಚನ್ನಪ್ಪ ಆನೆಗುಂದಿ, ಸಂಯುಕ್ತ ಹೋರಾಟ ಸಮಿತಿಯ ಯಾದಗಿರಿ ಜಿಲ್ಲೆಯ ಮುಖಂಡ. ಕೊಡ್ಬೇಕಂತಂದ್ರೆ ಅತಿ ಹಿಂದುಳಿದಂತಕ್ಕಂಥ ಜಿಲ್ಲೆ ಆಗಿರ್ತಕ್ಕಂಥದ್ದು ಕೈಗಾರಿಕೆಗಳಿಲ್ಲ. ಹಿಂದೆ ಇರ್ತಕ್ಕಂಥ ಶರಣಬಸಪ್ಪ ದಾಸನಾಪುರ ಅವರು ಸಣ್ಣ ಕೈಗಾರಿಕೆ ಮಂತ್ರಾದ್ರು, ನಮಗೆಲ್ಲ ಆಶಾಭಾವನೆ ಇತ್ತು, ಏನಾದ್ರು ಕೈಗಾರಿಕೆ ತರ್ತಾರೆ, ನಮ್ಮ ಬಡವರಿಗೆ, ಕೂಲಿಕಾರರಿಗೆ, ಯುವ ಜನರಿಗೆ ಉದ್ಯೋಗ ಸಿಗ್ತಕ್ಕಂಥ ಕನಸು ಕಾಣ್ತಕ್ಕಂಥ ಯುವಕರಿಗೆ 3 ವರ್ಷಗಳಲ್ಲಿ ಅವರು ಯಾವ ಕೈಗಾರಿಕೆ ತರಲಿಲ್ಲ. ಆ ರೀತಿಯಲ್ಲಿ ಪುನಃ ಇವತ್ತು ಹೊಸ ಒಂದು ಯೋಜನೆ ತರುವ ಮುಖಾಂತರ, ಮಂತ್ರಿಗೆ ಕೊಡುವ ಮುಖಾಂತರ ಯಾದಗಿರಿ ಜಿಲ್ಲೆ ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ವಿ. ಅಶ್ವತ್ಥಾನ ಅತಿ ಇನ್ನೂರಿರ್ತಕ್ಕಂಥ ಯಾದಗಿರಿ ಜಿಲ್ಲೆ ಆಗಿದೆ. ಅದಕ್ಕೆ ಹಿಂದೆ ಇರ್ತಕ್ಕಂಥ ಶರಣಬಸಪ್ಪ ದಸನಾಪುರ ಇದ್ರು, ನಾವು ಅವರಿಗೆ ಕೂಡ ನಾವು ಹೇಳ್ತಾ ಇಲ್ಲ. ನಮ್ಮ ಹೋರಾಟ ಯಾವುದೇ ಒಬ್ಬ ವ್ಯಕ್ತಿ ಕೊಡ್ರಿ, ಅವರು ಜನಪರವಾಗಿರ್ಬೇಕು, ಜೊತೆ ಪ್ರಾಮಾಣಿಕ ಇರಬೇಕು, ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ವ್ಯಕ್ತಿ, ಅಂತ ವ್ಯಕ್ತಿಗೆ ನೀವು ಒಬ್ಬ ಮಂತ್ರಿನ ಕೊಡಬೇಕಂತಕ್ಕಂಥ ಯಾದಗಿರಿ ಜಿಲ್ಲೆಯ ಆಗ್ರಹ ಆಗಿದೆ. ಕೊಡದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಎಚ್ಚರಿಕೆ ಕೊಡ್ತಾ ಇದ್ವಿ. ಸಂಯುಕ್ತ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಇಂದು ಇಡೀ ರಾಜ್ಯ ಮತ್ತು ದೇಶದಾದ್ಯಂತ ಜೈಲ್ ಬರೋ ಚಳವಳಿ ನಡೀತಾ ಇದೆ. ಅದರ ಭಾಗವಾಗಿ ನಾವು ಯಾದಗಿರಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತೆ ರೋಕ ಮಾಡುವ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದುಡಿಯುವಂತ ಕಾರ್ಮಿಕರು, ದುಡಿಯುವಂತ ರೈತರು ಇವತ್ತು ಅನೇಕ ರೀತಿಯಿಂದ ಅನ್ಯಾಯ ಆಗ್ತಿದೆ. ಅವರಿಗೆ ಸರಿಯಾದಂತ ಒಂದು ಸೌಲಭ್ಯ ಸಿಗ್ತಾ ಇಲ್ಲ. ಇವತ್ತು ಸರ್ಕಾರ ಕೂಡ, ಕೇಂದ್ರದ ಮೋದಿ ಸರ್ಕಾರ ಕೂಡ ಸರಿಯಾದಂತ ಒಂದು ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶಕ ಆಗಿಲ್ಲ. ಸುಳ್ಳು ಹೇಳುವುದು, ಜನರಿಗೆ ಮೋಸ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳಿ ವೋಟ್ ಹಾಕಿಸಿಕೊಂಡು ಇವತ್ತು ಅಧಿಕಾರದಲ್ಲಿ ಬಂದಂತ ಮೋದಿಜಿಯವರು ದೇಶಕ್ಕಾಗಿ ಯಾವುದೇ ರೀತಿಯಾಗಿ ಬಡವರ ಪರವಾಗಿಲ್ಲ, ಅವರು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇದ್ದಾರೆ. ಅದರಿಂದಾಗಿ ನಾವು ಇವತ್ತು ದೇಶದಲ್ಲಿ ನಾವು ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ಇವತ್ತು ರೊಚ್ಚಿಗೇಳುವಂತ ಒಂದು ಸಂದರ್ಭ ಬಂದಿದೆ. ಹಿಂದೆ 2022ರಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಎಸ್.ಎಂ. ಸಾಗರ್ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರು. ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಮತ್ತು ಕಾರ್ಮಿಕರಿಗೋಸ್ಕರ ರೈತ ವಿರೋಧಿ ಕಾಯ್ದೆಗಳನ್ನು ತಂದು 40 ಕೋಡ್ಗಳಿದ್ರು. ಅವೆಲ್ಲ ತೆಗೆದು 4 ಕೋಡ್ಗಳು ಮಾಡಿ ರೈತರ ಕಾರ್ಮಿಕರ ಹಕ್ಕುಗಳನ್ನು ಕಿತ್ತುಕೊಂಡಿದ್ದಾರೆ. ಕಾಯ್ದೆ ತಂದು ಬಡ ಕೂಲಿ ಕಾರ್ಮಿಕರಿಗೆ ಅವ್ರ ಬದುಕನ್ನು ಸುರಕ್ಷೆ ಮಾಡಿದ್ದಾರೆ. ಆ ಕಾಯ್ದೆ ಅಗತ್ಯ ವಸ್ತುಗಳ ಕಾಯ್ದೆ ಏನಿದೆ ಅದು ಈ ರೀತಿ ರೈತ ಮತ್ತು ಕಾರ್ಮಿಕರ ಕಾಯ್ದೆಗಳ ವಿರುದ್ಧ ನಾವು ಇವತ್ತು ಯಾದಗಿರಿ ಜಿಲ್ಲಾಧಿಕಾರಿ ಮಾಡಿ ರಸ್ತಾರೋಕ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತೇನು ಈ ಕಾಯ್ದೆಗಳು ರೈತ ಮತ್ತು ಕಾರ್ಮಿಕ ವಿರೋಧಿಗಳಾಗಿದ್ದಾವೆ. ಇದರಿಂದ ಅತ್ಯಂತ ಬಡವರು, ರೈತರು ಪ್ರತಿಫಲಾಗ್ತದೆ. ರೈತ ಬೆಳೆದ ಯಾವುದೇ ಬೆಳೆಗಳಿಗೆ ಯೋಗ್ಯ ಬೆಲೆಗಳಿಲ್ಲ, ಕಾರ್ಮಿಕ ಏನು ಬಿಡ್ತಾರ ಯೋಗ್ಯ ಕೂಲಿ ಇಲ್ಲ. ಅವರಿಬ್ಬರು ಕೂಡ ಈ ದೇಶ ಸಂಪತ್ತು ಸೃಷ್ಟಿಪಟ್ಟರು. ಆದ್ರೆ ಅವ್ರಿಗೊಂದು ಬಹಳ ಘೋರವಾದ ಎತ್ತರದಲ್ಲಿದೆ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಕೂಡ ಗೋಗಲ್ ಕಾರ್ಮಿಕ ಆಮೇಲೆ ಎಸ್ಕೆಎಂನ ಜಿಲ್ಲಾ ಸಂಚಾಲಕ. ಇವತ್ತು ಎಸ್ಕೆಎಂನ ಹೋರಾಟದ ಅಂಗವಾಗಿ ದೇಶಾದ್ಯಂತವಾಗಿ ನಡೀತಕ್ಕಂಥ ಹೋರಾಟದ ಹಿನ್ನೆಲೆಯಲ್ಲಿ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿರ್ತಕ್ಕಂಥ ಸ್ವತಂತ್ರ ಪೂರ್ವದಲ್ಲೇ ಹೋರಾಟದ ನೆನಪಿನಗೋಸ್ಕರ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ಕಾರ್ಮಿಕರ, ರೈತರ, ಕೂಲಿಕಾರರ ರಕ್ತವನ್ನು ಹೀರ್ತಕ್ಕಂಥ ನೀತಿಯನ್ನ ಕೈಬಿಟ್ಟು ರೈತ, ಕೂಲಿಕಾರ, ಕಾರ್ಮಿಕರ ಪರವಾದಂಥ ಕಾಯ್ದೆಗಳನ್ನು ತಗೊಂಡು ಬಂದು ರಕ್ಷಣೆ ಮಾಡಬೇಕು ಅಂತ ಹೇಳಿ ಇವತ್ತಿನ ಪ್ರಮುಖವಾದಂಥ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಯಾದಗಿರಿಯಲ್ಲಿ ಜೈಲ್ ಬರೋ ಚಳವಳಿಯನ್ನ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಸರ್ಕಾರಗಳಿಗೆ ನಾನು ಒತ್ತಾಯ ಮಾಡ್ತಿದ್ದೇನೆ. ನಾನು ಡವಲ್ ಸಬ್ ನದಾಫ್ ಅಂತ ಹೇಳಿ ಕರ್ನಾಟಕ ಕೃಷಿ ಕೂಲಿಕಾರರ ಮತ್ತು ಗ್ರಾಮೀಣ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷನಾಗಿ ಮತ್ತು ಎಸ್ಕೆಎಂನ ಜಿಲ್ಲಾ ಸಮಿತಿಯ ಮುಖಂಡನಾಗಿ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಧನ್ಯವಾದಗಳು. ಅಲ್ಲಿಂದ ಇಲ್ಲಿವರೆಗೆ ಈ ದಿನ ನಾವು ಅಖಿಲ ಭಾರತ ಜೈಲ್ ಬರೋ ಕಾರ್ಯಕ್ರಮ
ಜವಾಹರ್ಲಾಲ್ ನೆಹರು ಜೈಲ್ ಬರೋ ಕಾರ್ಯಕ್ರಮ ಇಡೀ ದೇಶದಾದ್ಯಂತ ರೈತ ಕಾರ್ಮಿಕರು ಮತ್ತು ರೈತರು ಕಾರ್ಮಿಕರು SKMS JCTU ನೇತೃತ್ವದಲ್ಲಿ ಈ ಒಂದು ಅಖಿಲ ಭಾರತ ಮುಷ್ಕರ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆನಲ್ಲಿ ಕೂಡ ಎಲ್ಲ ರೈತರು ಕಾರ್ಮಿಕರು ಸೇರ್ಬಿಟ್ಟು ಇವತ್ತೇನು ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ತರ್ತಾ ಇದೆ ಸರ್ಕಾರ, ಜನ ವಿರೋಧಿ ರೈತ ವಿರೋಧಿ ಕಾರ್ಮಿಕ ನೀತಿಗಳನ್ನ ತರ್ತಾ ಇದೆ. ಇದ್ರ ವಿರುದ್ಧ ನಾವು ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಇಲ್ಲಿ 44 ಕೋಟಿ ಕಾರ್ಮಿಕರ ಕಾನೂನುಗಳಿದ್ದವು. ಆ ಕಾನೂನುಗಳನ್ನ ತಿರುಚಿಬಿಟ್ಟು ಇವತ್ತ 4 ಕೋಡ್ಗಳಾಗಿ ಮಾಡಿ ಅಲ್ಲಿ ನಮ್ಮ ಹಕ್ಕುಗಳನ್ನ ಮುರಿಯೋದಕ್ಕೆ, ನಮ್ಮ ಹಕ್ಕುಗಳನ್ನ ತೆಗೆಯೋದಕ್ಕೆ ಈ ಒಂದು ತಂತ್ರವನ್ನ ಮಾಡ್ತಾ ಇದೆ ಸರ್ಕಾರ. ಮತ್ತು JCTU ಕಡೆಯಿಂದ ಉಮಾದೇವಿ. ಸೈಡಿ